ಶಿವಮೊಗ್ಗದಿಂದ ಈಶ್ವರಪ್ಪ ಬಂಡಾಯ ಸ್ಪರ್ಧೆಯ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ಅವರ ಅಸಮಾಧಾನ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಮುಂದಾಗಿದೆ. ಆರಗ ಜ್ಞಾನೇಂದ್ರ ಅವರನ್ನ ಸಂಧಾನಕಾರರಾಗಿ ಹೈಕಮಾಂಡ್ ಕಳುಹಿಸಿದೆ. ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್ ಈಶ್ವರಪ್ಪ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್ ಈಶ್ವರಪ್ಪ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿ ಈಗ ಮಾತುಕತೆ ಮುಗಿದಿದೆ, ವಾಪಸ್ ಆಗಿದ್ದಾರೆ. ಈಶ್ವರಪ್ಪ ನಿವಾಸದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್ ಇಬ್ಬರು ನಾಯಕರು ಬಂದು ಮಾತನಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತಹ ಸಂದೇಶವನ್ನ ಈಶ್ವರಪ್ಪನವರಿಗೆ ತಲುಪಿಸಿದ್ದಾರೆ. ಮಾತುಕತೆ ಮುಗಿದಿದೆ, ಇಬ್ಬರು ನಾಯಕರು ವಾಪಸ್ ಆಗಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಈಶ್ವರಪ್ಪನವರ ನಿವಾಸ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರ ಬಿಜೆಪಿಯ ರಾಜ್ಯದ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪನವರು ಮಾಜಿ ಡಿಸಿಎಂ ಅವರು ಮುನಿಸ್ಕೊಂಡಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದಿದ್ದಾರೆ. ಅವರನ್ನ ಹೇಗಾದರೂ ಮಾಡಿ ಮನವೊಲಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಮುಂದಾಗಿದೆ. ಮೋದಿ ಆಗಮನಕ್ಕೂ ಮುನ್ನ ಬಂಡಾಯ ಶಮನಕ್ಕೆ ಯತ್ನಿಸಲಾಗ್ತಾ ಇದೆ. ಈಶ್ವರಪ್ಪ ಮನವೊಲಿಸೋದಿಕ್ಕೆ ಕಸರತ್ತು ನಡೆದಿದೆ. ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್ ಈಶ್ವರಪ್ಪನವರ ನಿವಾಸಕ್ಕೆ ಬಂದು ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಈಶ್ವರಪ್ಪನವರ ನಿವಾಸಕ್ಕೆ ಬಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಾತುಕತೆಯನ್ನ ನಡೆಸಿದ್ದಾರೆ. ಆ ಮಾತುಕತೆ ಈಗ ಮುಕ್ತಾಯ ಆಗಿದೆ, ವಾಪಸ್ ಆಗಿದ್ದಾರೆ ನಾಯಕರು. ಹಾಗಾದ್ರೆ ಏನ್ ಮಾತುಕತೆ ಆಯಿತು? ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಏನು? ಇದಕ್ಕೆ ಈಶ್ವರಪ್ಪನವರು ಒಪ್ಪಿಗೆಯನ್ನ ಸೂಚಿಸಿದ್ರ? ಎಲ್ಲ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಆರಗ ಜ್ಞಾನೇಂದ್ರ, ರವಿಕುಮಾರ್ ಈಗ ಈಶ್ವರಪ್ಪನವರ ನಿವಾಸಕ್ಕೆ ಬಂದು ಮಾತುಕತೆ ನಡೆಸಿ ವಾಪಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಆ ಮಾತುಕತೆ ಡೀಟೇಲ್ಸ್ಗಳು ಏನಾದ್ರು ಲಭ್ಯ ಆಗ್ತಾ ಇದೆಯಾ? ವೀಣಾ, ಏನು ಶಿವಮೊಗ್ಗದಲ್ಲಿ BSY ಪುತ್ರ ಸಂಸದ BY ರಾಘವೇಂದ್ರ ವಿರುದ್ಧ ಬಂಡಾಯ ಸಾರಿರ್ತಕ್ಕಂತಹ KS ಈಶ್ವರಪ್ಪನವರ ಮನವೊಲಿಸಲಿಕ್ಕೆ ಹೈಕಮಾಂಡ್ ಸೇರಿದ ಹಾಗೆ ರಾಜ್ಯ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಇವತ್ತು ಬೆಳಗ್ಗೆನೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, MLC ರವಿಕುಮಾರ್ ಹಾಗೂ ಮತ್ತೊಬ್ಬ MLC DS ಅರುಣ್ ಇವರೆಲ್ಲರೂ ಕೂಡ ಈಶ್ವರಪ್ಪನವರ ನಿವಾಸಕ್ಕೆ ಬಂದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಈ ನಾಯಕರು ಈಶ್ವರಪ್ಪನವ್ರನ್ನ ಮಾತುಕತೆ ನಡೆಸಿ ಹೊರಗಡೆ ಬಂದ ನಂತರ ಈಗ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಮಾತುಕತೆ ಏನು ಅಷ್ಟು ಫಲಪ್ರದವಾಗಿದೆ ಅಂತ ಅನಿಸ್ತಾ ಇಲ್ಲ. ಆದರೂ ಕೂಡ ಹೊರಗಡೆ ಬಂದಿರತಕ್ಕಂಥ ರವಿಕುಮಾರ್ ಆಗಲಿ, ಆರಗ ಜ್ಞಾನೇಂದ್ರ ಆಗಲಿ, ಈಶ್ವರಪ್ಪನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಹೊರಟೋದ್ರು. ಯಾಕಂದರೆ ಅವರು ಸಂಪೂರ್ಣವಾಗಿ ತಮ್ಮ ಮಾತುಕತೆಯ ವಿವರಗಳನ್ನು ಬಹಿರಂಗಪಡಿಸಲಿಲ್ಲ. ಆದರೆ ಈಶ್ವರಪ್ಪನವರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಅವ್ರು ಖಂಡಿತ ಅವರು ಈಗಾಗಲೇ ಅವರು ಸ್ಪಷ್ಟಪಡಿಸಿರೋ ಹಾಗೆ ಇಂತಹ ರಾಜ್ಯ ನಾಯಕರು ಯಾರೇ ಬಂದರೂ ಕೂಡ ನನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಬಂದರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ, ನಾನು ಯಾಕೆ ಬಂಡಾಯ ಸಾರಿದ್ದೀನಿ ಅಂತ ಹೇಳಿ ಅವ್ರನ್ನೇ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ ಅನ್ನೋ ಮಾತುಗಳನ್ನು ಪದೇ ಹೇಳ್ತಿದ್ರು. ಹಾಗಾಗಿ ಈ ರಾಜ್ಯ ನಾಯಕರ ಒಂದು ಏನು ಮಾತುಕತೆ ಇದೆ ಅದು ಫಲಪ್ರದ ಅಂತ ಕೂಡ ಈಗ ಅನಿಸ್ತಾ ಇಲ್ಲ. ಆದರೂ ಕೂಡ ಅವರು ಹೈಕಮಾಂಡ್ ಏನು ಹೇಳಿದೆಯೋ ಅದನ್ನು ಈಶ್ವರಪ್ಪನವರಿಗೆ ತಿಳಿಸಿದ್ದಾರೆ. ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಹಾಗೂ ಅವರ ಪುತ್ರನಿಗೆ ಸ್ಥಾನಮಾನಗಳನ್ನು ಕೊಡುವ ಭರವಸೆಗಳನ್ನು ಕೂಡ ಹೇಳಿದ್ದಾರೆ. ಆದರೆ ಇವು ಯಾವುದಕ್ಕೂ ಕೂಡ ಬಿಲ್ಕುಲ್ ಈಶ್ವರಪ್ಪನವರು ಒಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಸುತಾರಾಮ್ ಅವರು ಈ ಬಗ್ಗೆ ಒಪ್ಪಿಗೆ ಸೂಚನೆ ಇರತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಕಂಡು ಬರ್ತಾ ಇದೆ. ಹಾಗಾಗಿ ಅವರು ತೆರಳಿದ ತಕ್ಷಣವೇ ಅವರ ಬೆಂಬಲಿಗರನ್ನು ಕರೆದು ಮತ್ತು ಮಾತುಕತೆಗಳನ್ನು ನಡೆಸುವಂಥದ್ದು, ಸಭೆಗಳ ಬಗ್ಗೆ ಅವರು ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಸಭೆಗಳನ್ನು ನಡೆಸಬೇಕು, ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿ ಬೆಂಬಲಿಗರ ಸಭೆ ನಡೆಸಬೇಕು, ಈ ರೀತಿಯ ಚರ್ಚೆಯಲ್ಲಿ ಅವರು ತೊಡಗಿರೋದು ಕಂಡು ಬಂದಿದ್ದು. ಹಾಗಾಗಿ ಅವರು ನಾಳೆ ಮೋದಿಯವರ ಕಾರ್ಯಕ್ರಮದ ವೇಳೆ ಶಿವಮೊಗ್ಗ ನಗರದಲ್ಲಿ ಇರ್ತಾರೆ, ಇವರ ಸಭೆಗೆ ಪಾಲ್ಗೊಳ್ತಾರೆ ಅಂತ ಹೇಳಿ ಯಾಕೋ ಅನಿಸ್ತಾ ಇಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಜೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ತಮ್ಮಿಂದ. ಬಿಜೆಪಿ ನಾಯಕರ ಮನವೊಲಿಕೆಗೂ ಬಗ್ಗದ ಈಶ್ವರಪ್ಪ, ಬಂದ ದಾರಿಗೆ ಸುಂಕವಿಲ್ಲದಂತೆ ತೆರಳಿದ ಸಂಧಾನಕಾರರು. ಈಶ್ವರಪ್ಪ ಜೊತೆ ಎಲ್ಲ ಮಾತನಾಡಿದ್ದೇವೆ, ಸರಿ ಹೋಗುತ್ತೆ ಅಂತ ಎಂಎಲ್ಸಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಗಮನಿಸ್ತಾ ಹೋದ್ರೆ
ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲೇ ಸಂಧಾನಕಾರರು ತೆರಳಿದ್ರ. ಯಾರ ಮನವೊಲಿಕೆಗೂ ಈಶ್ವರಪ್ಪನವರು ಬಗ್ತಾ ಇಲ್ಲ. ಈಶ್ವರಪ್ಪ ಜೊತೆ ಎಲ್ಲ ವಿಚಾರವನ್ನ ಮಾತನಾಡಿದ್ದೀವಿ. ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಏನಿತ್ತು ಆ ಸಂದೇಶವನ್ನ ಈಶ್ವರಪ್ಪನವರಿಗೆ ತಲುಪಿಸಿದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾರೆ MLC ರವಿಕುಮಾರ್. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಅವರು ಬರೋದ್ರ ಒಳಗಾಗಿ ಬಂಡಾಯ ಎಲ್ಲವೂ ಕೂಡ ಶಮನ ಆಗಬೇಕು ಅನ್ನೋದು ರಾಜ್ಯ ನಾಯಕರು ಹಾಗೇನೆ ರಾಷ್ಟ್ರೀಯ ನಾಯಕರ ಮನಸ್ಸಿನಲ್ಲಿದೆ. ಹಾಗಾದ್ರೆ ಎಲ್ಲವೂ ಸರಿ ಹೋಗುತ್ತಾ? ರಾಜೇಶ್, ಹಾಗಾದ್ರೆ ಸಂಧಾನಕಾರರೇನು ಈಶ್ವರಪ್ಪನವರನ್ನ ಸಮಾಧಾನ ಮಾಡೋದಕ್ಕೆ ಬಂದ್ರು, ಸೊ ಅವ್ರು ಕನ್ವಿನ್ಸ್ ಮಾಡಲಿಲ್ಲ, ಬದಲಾಗಿ ಸಂಧಾನಕಾರರನ್ನೇ ಈಶ್ವರಪ್ಪ ಕನ್ವಿನ್ಸ್ ಮಾಡಿ ಕಳಿಸಿದ್ದಾರೆ. ಹಾಗಾದ್ರೆ ಖಂಡಿತ ಇದೇ ಆಗಿರೋದು ವೀಣಾ. ಯಾಕೆ ಅಂತ ಹೇಳಿದ್ರೆ ಕೇಂದ್ರದ ವರಿಷ್ಠರು ಒಂದು ಸ್ಪಷ್ಟವಾದ ಭರವಸೆಯನ್ನು ಕೊಡುವವರು ಕೂಡ ಅವರ ಯಾವುದೇ ಸಂದೇಶಗಳಿಗೆ, ರಾಜ್ಯ ನಾಯಕರು ಹೇಳುವಂತಹ ಸಂದೇಶಗಳಿಗೆ ಅಥವಾ ಭರವಸೆಗಳಿಗೆ, ಆಶ್ವಾಸನೆಗಳಿಗೆ ಈಶ್ವರಪ್ಪ ಬಗ್ಗಲ್ಲ. ಯಾಕಂತ ಹೇಳಿದರೆ ಅವರಿಗೆ ನನಗೆ ವಂಚನೆ ಪದೇ ಪದೇ ಆಗ್ತಾ ಇದೆ ಅನ್ನೋದು ಅವರಿಗೆ ಒಂದು ರೀತಿಯ ಕಾಡಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ಅವರು 40% ಆರೋಪ ಬಂದ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆರೋಪ ಮುಕ್ತರಾದ ಮೇಲೆ ರಾಜ್ಯ ನಾಯಕರು ಹೇಳಿದ್ರು ಮತ್ತೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಆರೋಪ ಮುಕ್ತರಾದರು, 6 ಮಂತ್ರಿ ಸ್ಥಾನ ಖಾಲಿ ಇತ್ತು, ಆದರೂ ಕೂಡ ಇವರಿಗೆ ಪುನಃ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳಿಲ್ಲ. ಇದ್ರ ಹಿಂದೆ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರ ಆಟ ಇತ್ತು ಅಂತ ಹೇಳಿ ಈಶ್ವರಪ್ಪನವರು ಬಲವಾಗಿ ನಂಬಿದ್ದಾರೆ. ಅದಾದ ನಂತರ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿತು, ಹೋಗಲಿ ನನಗೆ ಟಿಕೆಟ್ ಕೊಡದಿದ್ರು ಪರವಾಗಿಲ್ಲ, ನೀವು ನನ್ನ ಮಗನಿಗಾದರೂ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದ್ರು. ಅದು ಕೂಡ ಆಗದೆ ಕಾರ್ಯಕರ್ತ ಚೆನ್ನಬಸಪ್ಪನವರಿಗೆ ಕೊಟ್ಟು ಗೆಲ್ಲಿಸುವ ಪರಿಸ್ಥಿತಿ ಬಂದು ಹೋಯಿತು. ಅದಾದ ನಂತರ ಯಡಿಯೂರಪ್ಪನವರು ನಮಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನನಗೂ ನನ್ನ ಮಗನಿಗೂ ಓಡಾಡಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡಿ ನಿಮಗೇ ಟಿಕೆಟ್ ಕೊಡಿಸ್ತೀನಿ, ನಿಮ್ಮನ್ನೇ ಗೆಲ್ಲಿಸ್ತೀನಿ ಅಂತ ಹೇಳಿದರು. ನಾನೇ ಎಲ್ಲ ನಿಂತು ನೋಡ್ಕೊಳ್ತೀನಿ ಅಂತ ಹೇಳಿದರು. ಆಮೇಲೆ ಅದು ಕೊಟ್ಟ ಮಾತನ್ನು ಮುರಿದು ಮೋಸ ಮಾಡಿದರು ಅಂತ. ಹೀಗೆ ಪದೇ ಪದೇ ನಾನು ಈ ರೀತಿಯ ರಾಜಕೀಯ ದಾಳಕ್ಕೆ ಒಳಗಾಗಿ ಮೋಸ ಹೋಗ್ತಾ ಇದ್ದೀನಿ, ನನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀನಿ, ಪುತ್ರನ ರಾಜಕೀಯ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದ್ದೀನಿ ಅಂತ. ಅಂದರೆ ಅವರು BSY ಕುಟುಂಬದ ವಿರುದ್ಧ ಅವರು ಕಿಡಿಕಾರ್ತಿದ್ದಾರೆ. ಒಬ್ಬ ಮಗ MP ಆಗಿದ್ದಾರೆ, ಒಬ್ಬ ಮಗ ರಾಜ್ಯಾಧ್ಯಕ್ಷ MLA ಆಗಿದ್ದಾರೆ. ಆದ್ರೆ ನನ್ನ ಮಗನಿಗೆ ಏನು ಅಂತ ಹೇಳಿ ನಾನು ಸ್ಥಾನ ತ್ಯಾಗ ಮಾಡ್ತಾ ಇದ್ದೀನಿ. ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ ಕೊಡಿ ಅಂತ ಕೇಳ್ತಾರೆ. ಮುಂದಿನ ಹಂತದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರು ಮನವೊಲಿಕೆ ಆಗಿ ಮತ್ತೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರಂತ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.